ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ದಿನ ಹೇಗೆ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ. ಇವತ್ತು ನಾವು ಖುಷಿಯಲ್ಲಿದ್ದೇವೆ ಅಂತ ಅಂದ್ಕೊಂಡ್ರೆ ನಾಳೆ ನಮಗೇನೋ ಕಾದಿದೆ ಅಂತ. ನಾಳೆ ನಾವು ದುಃಖದಲ್ಲಿದ್ದರೆ ಮುಂದೆ ಏನಾದರೂ ಖುಷಿ ಸಂದರ್ಭ ಬಂದೇ ಬರ್ತದೆ ಅಂತ ಜೀವನ ಕಲಿಸ್ತದೆ. ಇಷ್ಟೇ ಅಲ್ಲ ಜೀವನ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಂತ ಗೊತ್ತಾ, ಇವತ್ತು ನನ್ನ ಮಗಳಿಗೆ ಹಲ್ಲು ನೋವು. ಸೊ ಹಾಗೆ ಜೋರು ಮಳೆಯಲ್ಲಿ ಹೋಗ್ತಿದ್ದೇವೆ, ಮಂಚಕಲ್ಲಲ್ಲಿದ್ದೇವೆ. ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಉಂಟು, ಏನು ಮಾಡೋದು. ರಾತ್ರಿಯಿಂದ ಎಲ್ಲಿ ಸಹ ATM ಇಲ್ಲ. ಹಾಗೆ ಇಲ್ಲಿ ಬಂದಿದ್ದೇವೆ, ಇಲ್ಲೊಂದು ಕಡೆ SBI ಬ್ಯಾಂಕ್ ಹೋಗಿದ್ದಾರೆ. ನನ್ನ ಮಗಳು ಕೂಗ್ತಿದ್ದಾಳೆ, ಅಮ್ಮಿ ನೋವು ಉಂಟಾ ಅಮ್ಮಿ? ಒಯ್ ಬಸ್ಯಾ ನಿನ್ನೆಯಿಂದ ಜೋರು ಹಲ್ಲು ನೋವು, ಮಗ್ಗ ಬೀಗಿ ಹೋಗಿದೆ. ಅದಕ್ಕೆ ಇಲ್ಲಿ ಹತ್ತಿರ ಒಂದು ಹೋದ್ವಿ ನಾವು. ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದ್ರು, ಅಷ್ಟು ಸರಿ ಅಂತ ತೋರಲಿಲ್ಲ ನನಗೆ. ಅಂದರೆ ಒಂದು ಡ್ರಾಪ್ಸ್ ಬರೆದು ಕೊಟ್ಟರು, ಚೆಕ್ ಮಾಡಿ ಅಲ್ಲಿ ನಾವು ಮೊದಲೇ ಹೋಗ್ತಿದ್ವಿ, ಹೀಗೆಲ್ಲ ಹೇಳಿದ್ವಿ, ಅಲ್ಲೇ ಹೋಗಿ ಅಂತ. ಅವರು ಇನ್ನೊಬ್ಬರು ಹೇಳ್ತಾರೆ 4 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಏನು ಒಂದು ಡ್ರಾಪ್ಸ್ ಕೊಟ್ಟರು, ಅದೇನು ಕಮ್ಮಿ ಆಗಲಿಲ್ಲ. ಅವಳಿಗೆ ಊಟ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಮನೆಯಲ್ಲಿ ರಿಟರ್ನ್ ಬಂದೆ ನೋಡಲಿಕ್ಕೆ ಎಂತ ಆಗ್ತದೆ ಅಂತ. ಇದು ಬಂದು ನಿನ್ನೆ ಉಪಕರ್ಮ ಇತ್ತಲ್ಲ, ಹಾಗೆ ಹೂಲೆಲ್ಲ ಹಾಕೊಂಡು ಪೂಜೆ ಮಾಡಿ, ಮತ್ತು ಬಾಳೆ ಎಲೆಯಲ್ಲಿ ಸಜ್ಜಿಗೆ ತಿಂಡಿ ಬೆಳಿಗ್ಗೆ. ಅದೇ ನಿನ್ನೆ ಹೇಳಿದೆಲ್ಲ, ಟೆಂಟಲ್ಲಿಗೆ ಹೋಗಿದ್ವಿ. ಅದು ಏನು ಗುಣ ಇರಲಿಲ್ಲ, ರಾತ್ರಿ ಕೂಗ್ತಾ ಇದ್ಲು. ಮತ್ತು ಇವತ್ತು ಪುನಃ ಹೋಗಬೇಕು. ಇವತ್ತು ಬುಧವಾರ ಮಕ್ಕಳದಲ್ಲಿ ಸ್ಪೆಷಲ್ ಎಲ್ಲ ಇರ್ತದೆ, ಮಕ್ಕಳದ್ದು ಮಾತ್ರ ಇರ್ತದೆ. ಹಾಗೆ ಇವತ್ತು ಹೋಗಿ ಬರುವಂಥ ಬೇಗ ಅಡುಗೆಲ್ಲ ಮಾಡಿದೆ. ಅನ್ನ ಸಾರು, ಪಾಯಸ, ಬದನೆ ತರಕಾರಿ ಸಾರು ಅಂತೇಳಿ ಬೇಗ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ನಾನು ತಿಂದಿದ್ದೇನೆ. ತಿಂದು ನಮ್ಮ ಚಿಂಟುಗೆ ಸಹ ಸ್ವಲ್ಪ ಸಜ್ಜಿಗೆ ಹಾಕಿ ತಿಂತ ಉಂಟು. ಆ ಮಿಂಟು ಸತ್ತೋಯ್ತು. ಮಿಂಟು ನಾಯಿ ತಗೊಂಡೋಯ್ತೋ ಏನೋ ಗೊತ್ತಿಲ್ಲ, ಒಟ್ಟು ಎಲ್ಲೋ ಹೋಯ್ತದು. ಅಲ್ಲಿಂದ 4 ಬೀದಿಗೆ ಹೋದ್ವಿ. ಅಂಗಡಿ ಓಪನ್ ಮಾಡಬೇಕಿತ್ತು ಅವರದ್ದು. ಅಂಗಡಿ ಓಪನ್ ಮಾಡಲಿಲ್ಲ. ಮಾಡಿ ದೀಪೆಲ್ಲ ಇಟ್ಟು ಹೋಗಿ ಬಾ, ಬಾರಿಕೆಲ್ಲ ಅಂತೆಲ್ಲ. ಹೋಗಿದ್ದು ಎಂಥ ಬೊಬ್ಬೆ ಅಂದರೆ ನನ್ನ ಮಗಳದು. ಅಲ್ಲಿ ಹೋದಾಗ ಇದು ನಮ್ಮ ಅಂಗಡಿ. ಕ್ಯಾಮರಾ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಹೌದು, ಲೈವಿಗೆ ಬೇಕಾದದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಕೂಲರ್ ಜಾಗ ಇಜ್ಜದ. ಇಲ್ಲಿ ಲ್ಯಾಪ್ಟಾಪ್ ಉಂಟು, ಹೀಗೆ ಉಂಟು. ಇದೆಲ್ಲ ಮೊದಲು ಅಲ್ಲಿತ್ತು, ಈಗ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಸ್ಪೇಸ್ ಸಾಕಾಗೋದಿಲ್ಲ ಅಂತ ಕೆಲಸ ಮಾಡೋಕ್ಕೆ.
ನನಗೆ ಸಹ ಫ್ರೆಂಡ್ಸ್, ಇವತ್ತು ಉಪಕ್ರಮ ನನ್ನ ಮಗಳಿಗೆ ಹಲ್ಲು ಹೋಯಿತು, ಹಾಗೆ ಹೊರಟಿದ್ದೇವೆ. ಮೊನ್ನೆ ಹೋಗಿದ್ವಿ, ಡಾಕ್ಟ್ರ್ ಇರಲಿಲ್ಲ, ಬುಧವಾರ ಮಾತ್ರ ಇರೋದು. ಹಾಗೆ ಇವತ್ತು 2-3 ದಿನದಿಂದ ಕೂಗ್ತಾಯಿದ್ಲು. ಅಂದರೆ ಅದು ಇಲ್ಲಿ ಅಲ್ಲೆಲ್ಲ ಫುಲ್ ಇದಾಗಿದೆ, ಬಾಪಿ ಹೋಗಿತ್ತು. ಸಿರಪ್ ಎಲ್ಲ ಕೊಟ್ಟಿದ್ದರು. ಈಗ ಸ್ವಲ್ಪ ನೋವಿಲ್ಲ, ಇನ್ನು ಅಲ್ಲಿ ಬೊಬ್ಬೆ ಹಾಕ್ತಾಳೆ. ಸೊ ಹಾಗೆ ಹೊರಟಿದ್ದೇವೆ ನಾವು. ಲೇಟ್ ಆಯಿತು, ಇವತ್ತು ಉಪಕರ್ಮ ಇತ್ತು. ನೂಲ ಹುಣ್ಣಿಮೆ ಉಪಕರ್ಮ ಇವತ್ತು. ನೆಕ್ಸ್ಟ್ ನಾಳೆ 28ಕ್ಕೆ ನೂಲ ಹುಣ್ಣಿಮೆ, ರಕ್ಷಾಬಂಧನ. ಹಾಗೆ ಎಲ್ಲ ಕೆಲಸ ಮಾಡಿ ಹೋಗುವಾಗ ತಡ ಆಯಿತು. ಗಂಟೆ ಬಂದು 10-11 ಗಂಟೆ ಆಗಿದೆ. ಇನ್ನು ಎಷ್ಟು ಜನ ಇರ್ತಾರೆ ಇವತ್ತು? ಮಕ್ಕಳದ್ದು ಸ್ಪೆಷಲ್ ಬೇರೆ, ತುಂಬ ಜನ ಇರ್ತಾರೆ. ಹಾಗೆ ಅಂಗಡಿ ಓಪನ್ ಮಾಡಿದರು, ಹೋಗೋದು. ಅಡಿಗೆ ಎಲ್ಲ ಆಗಿದೆ. ಹೋದ್ವಿ, ತುಂಬ ಜನ ಇರ್ತಾರಂತ ಅಂದ್ಕೊಂಡಿದ್ವಿ. ಇವತ್ತು ಜನ ಇರಲಿಲ್ಲ, ಗೌರ್ಮೆಂಟ್ ರಜೆ ಅಂತ ಅಂದ್ಕೊಂಡು ಕೆಲವರೆಲ್ಲ ಬರಲಿಲ್ವೇನೋ. ಅದಕ್ಕೆ ನಮ್ಮ ಅಂಗಡಿ ಹೆಸರು 11 ಗಂಟೆಗೆ ಹೋದ್ವಿ. 1-1:30 ಹೊತ್ತಿಗೆ ರಿಟರ್ನ್ ಆದ್ವಿ ನಾವು. ಗಂಟೆ ಬರ್ಬೋದು. ಇದೇ ಡೆಂಟಲ್ ಕ್ಲಿನಿಕ್. ಇಲ್ಲಿ ಒಳ್ಳೆ ನೋಡ್ತಾರೆ, ಮಾತ್ರ ಒಳ್ಳೆ ಮಾಡ್ತಾರೆ. ಮಕ್ಕಳದ್ದು ಮಾತ್ರ ಫಿಲ್ಲಿಂಗ್ ತನಕ ಓಕೆ. ರೂಟ್ ಕ್ಯಾನು ಫಿಲ್ ಅಂತ ಹೇಳಿದರೆ ಬೊಬ್ಬೆ ಹಾಕ್ತಾರೆ ಅವರಷ್ಟೇ. ನಮ್ಮ ತಪಸ್ಸನ್ನದಕ್ಕೆ ಹೋದಕ್ಕೆ 2 ವರ್ಷದ ಮಗು ಒಂದು ಕೂಗಿತು ಮಾರೆ. ಬೊಬ್ಬೆ ಅಂದರೆ ಹೇಳುವಂಥದ್ದಲ್ಲ, ಎಷ್ಟು ಬೊಬ್ಬೆ ಮಗು. ಇವಳು ಹಾಗೆ, ಇವಳು ಡಾಕ್ಟ್ರು ಹಿಡ್ಕೊಳ್ಳಿ ನೀವು ಎಂತ ಮಾಡೋದು ಅಂತ ಡಾಕ್ಟ್ರು ನಮಗೆ ಬೈತಿದ್ರು. ಬೊಬ್ಬೆಯಲ್ಲಿ ಕುತ್ಕೊಳ್ಳಿಕ್ಕಿಲ್ಲಲ್ಲ, ಡಾಕ್ಟ್ರ್ ಎಲ್ಲ ಒತ್ತಿ ಹಿಡಿದು ಮಾಡಿದ್ರು. ಎಲ್ಲ ಆಯಿತು, ಅಲ್ಲಿಂದ ಹೋದ್ವಿ. ಬರುವಾಗ ಬೈಕಲ್ಲಿ ಹೊರಟಿದ್ದು. ರೈನ್ ಕೋಟ್ ಎಲ್ಲ ಹಾಕಿ ಅಂತ ಅನಿಸ್ತಿತ್ತು. ಸೊ ಮೋಡ ಆಗಿತ್ತು. ಹೋದ್ಮೇಲೆ ಸಂಜೆ ಹೊತ್ತಿಗೆ ಮಳೆ ಬಂದಷ್ಟೇ. ನೋಡಿ ಮೋಡ ನೋಡಿ. ಬೇಗ ಅಡುಗೆ ಮಾಡಿದ್ದೆ, ಬಂದ್ವಿ, ಊಟ ಮಾಡಿದ್ದೆ. ಬಾಳೆಲ್ಲ ಊಟ ಇದಾಗಿದೆ. ಹಿಡಿಯಾ ಟೊಮೆಟೊ ಸಾರ ಕಡ್ಲೆಯಾ ಚೆನ್ನಾಗಿದಾ? ಏನಯ್ಯ ಆ ಬಟ್ಟಲತ್ತೆ ಬಾಳೆ ಎಲೆ ಎಲ್ಲ ಆಯ್ತು. ಹಪ್ಪಳ ಮಾತ್ರ ಮಾಡಿದ್ದಿಲ್ಲ. ಅದು ಸ್ವಲ್ಪ ನಾಟಕವಾ?
ಅನ್ನ ಹಾಕುದಾ? ಅನ್ನವಾ ಪಾಯಸವಾ?